ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಈಗಾಗಲೇ ಶುರುವಾಯಿತು. ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರಾಗೆ ಹೋಗ್ತಾನೆ ಇದ್ದಾರೆ. ಸೊ ಈಗ ಹೋಗ್ತಾ ಇರುವಂತ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ ರಕ್ಷಕ್ ಬುಲೆಟ್. ಸೊ ಈ ಹೆಸರು ಸಿಕ್ಕಾಪಟ್ಟೆ ಚಾಲ್ತಿಯಲ್ಲಿತ್ತು. ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಹೋಗ್ತಾರಾ ಹೋಗಲ್ವಾ, ಹೋದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಹಿಂಗೆ ನನಗೆ ಒಂದಷ್ಟು ಫಾಲೋವರ್ಸ್ ಇದ್ದಾರೆ ಅಥವಾ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇತ್ತು. ಟ್ರೋಲಿಗರು ಈ ಮಾತುಗಳನ್ನ ಹೇಳಿರುವಂಥದ್ದು ನೀವು ಕೂಡ ಇದನ್ನ ಕೇಳಿರ್ತೀರಾ. ಸೊ ಇವ್ರ ಒಳಗಡೆ ಹೋದ್ರೆ ಚೆನ್ನಾಗಿರುತ್ತೆ, ಒಂದಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆ್ಯಂಡ್ ಈ ಹಿಂದೆ ಕೂಡ ನಾವು ಹೋಗಿ ಜನಾಭಿಪ್ರಾಯ ಕೇಳುವಂಥ ಸಂದರ್ಭದಲ್ಲೂ ಕೂಡ ಇವ್ರು ಹೋಗಬೇಕು ಅನ್ನೋ ಒಂದಷ್ಟು ಅಭಿಪ್ರಾಯಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇತ್ತು. ನೀವು ಕೂಡ ಅದನ್ನ ನೋಡಿರ್ತೀರಾ. ಆ್ಯಂಡ್ ಈಗ ಸದ್ಯಕ್ಕೆ ಮನೆಯೊಳಗೆ ಹೋಗಿರುವಂಥದ್ದು ಯಾರು ಅಂತ ಅಂದರೆ ರಕ್ಷಕ್ ಬುಲೆಟ್. ಸೊ ರಕ್ಷಕ್ ಬುಲೆಟ್ ಬಗ್ಗೆ ಹೇಳಬೇಕು ಅಂತಂದರೆ ಬುಲೆಟ್ ಪ್ರಕಾಶ್ ಅವರ ಮಗ ಕೂಡ ಹೌದು. ಸೊ ಇವ್ರದ್ದು ಯಾವಾಗ ಬುಲೆಟ್ ಪ್ರಕಾಶ್ ಇಹಲೋಕ ತ್ಯಜಿಸ್ತಾರೋ ಅದಾದಮೇಲೆ ಇವರ ಒಂದಷ್ಟು ಇಂಟರ್ವ್ಯೂಗಳು ಹೆಚ್ಚಾಗ್ತಾ ಹೋಯಿತು ಸೋಷಿಯಲ್ ಮೀಡಿಯಾದಲ್ಲಿ, ಒಂದಷ್ಟು ಚಾನಲ್ಗಳಲ್ಲಿ. ಅವಾಗ ಇವ್ರದ್ದು ಸಿಕ್ಕಾಪಟ್ಟೆ ಹೈಪ್ ಆಗಿ ಹೋಗ್ತಾ ಇತ್ತು. ಇವ್ರು ಹೇಳುವಂಥ ಮಾತುಗಳು, ಇವ್ರು ಹೇಳುವಂಥ ಡೈಲಾಗ್ಗಳು ಒಂದು ರೀತಿಯಲ್ಲಿ ತುಂಬ ಹೈಪ್ ಆಗಿ ಹೋಗ್ತಾ ಇತ್ತು. ಜನಗಳು ಇವ್ರನ್ನ ಫಾಲೋ ಮಾಡುವಂಥ ಸಂಖ್ಯೆ ಆ ಟೈಮಲ್ಲಿ ಜಾಸ್ತಿ ಆಗ್ತಾ ಇತ್ತು. ಸೊ ಆಮೇಲೆ ಬರ್ತಾ ಅದು ಸಿಕ್ಕಾಪಟ್ಟೆ ಟ್ರೋಲ್ಗೆ ಕೂಡ ಕಾರಣವಾಯಿತು. ಇವರೇ ಬೇಕು ಅಂತ ಒಂದಷ್ಟು ಪಬ್ಲಿಸಿಟಿ ಮಾಡಿಸ್ಕೊಳ್ತಾರೆ ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಕತೆ ಆಯಿತು. ಅವೆಲ್ಲ ಬಿಟ್ಟರು ಸೆಕೆಂಡ್ರಿ. ಬಟ್ ಈಗ ಯಾಕಂದರೆ ಹಿಂದೆ ಪ್ರೊಮೋದಲ್ಲೂ ಕೂಡ ಬಂದಾಗ ಅವರು ಹೋಲ್ಡಲ್ಲಿ ಕೂಡ ಇದ್ದರು. ಅದಾದಮೇಲೆ ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ. ಸೊ ಒಂದು ಇಲ್ಲಿ ಏನು ಅಂತ ಅಂದರೆ, ಸೊ ಬಿಗ್ ಬಾಸ್ ಮನೆ ಒಳಗಡೆ ಬೇರೆ ಸೀಸನ್ಗಳಲ್ಲಿ ಗೊತ್ತಿಲ್ಲ, ಬಟ್ ಕನ್ನಡದಲ್ಲಿ ನಾನು ನೋಡಿರೋ ಪ್ರಕಾರ ಈ ಹಿಂದೆ ಬುಲೆಟ್ ಪ್ರಕಾಶ್ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರು. ಸೊ ಈಗ ಮಗ ಬಿಗ್ ಬಾಸ್ ಮನೆ ಒಳಗೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇರುವಂಥದ್ದು ಫಾರ್ ಅ ಫಸ್ಟ್ ಟೈಮ್ ಬಿಗ್ ಬಾಸ್ ಇದರಲ್ಲಿ. ಸೊ ಈ ಹಿಂದೆ ಬುಲೆಟ್ ಪ್ರಕಾಶ್ ಅವರು ಕೂಡ ಹೋಗಿದ್ರು, ಈಗ ಮಗ ಹೋಗ್ತಾ ಇರುವಂಥದ್ದು. ಸೊ ಗೊತ್ತಿಲ್ಲ ಎಷ್ಟು ದಿನ ಒಳಗಡೆ ಇರ್ಬೋದು, ಯಾವ ರೀತಿಯಾಗಿ ಆಟ ಆಡ್ಬೋದು, ಏನೇನು ಮಾಡ್ಬೋದು ಅಂತ ಸಿಕ್ಕಾಪಟ್ಟೆ ಒಂದಷ್ಟು ಕ್ಯೂರಿಯಸ್ ನನಗೂ ಕೂಡ ಇದೆ, ನಿಮಗೂ ಕೂಡ ಕ್ಯೂರಿಯಸ್ ಅಷ್ಟೇ ಇರುತ್ತೆ. ಆ್ಯಂಡ್ ಒಳಗೆ ಹೋದ್ಮೇಲೆ ಯಾವ ರೀತಿಯಾಗಿ ಆಟ ಆಡ್ತಾರೆ, ಬಿಗ್ ಬಾಸ್ ಕೊಡುವಂಥ ಟಾಸ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ಆ್ಯಂಡ್ ಸಾಕಷ್ಟು ಜನ ಒಳಗಡೆ ಅವ್ರನ್ನ ನೋಡಬೇಕು ಅನ್ಕೊಂಡಿರೋರಿಗೆ ಇದು ಒಂದು ರೀತಿಯಲ್ಲಿ ಮಜಾ ಮಸ್ತಿ ಅಂತೂ ಇದ್ದೇ ಇರುತ್ತೆ. ಸೊ ಈಗ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗಿರೋದ್ರಿಂದ ಬಿಗ್ ಬಾಸ್ ಮನೆಯ ಆಟ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಫಿಲ್ಮ್ ಬೀಟ್ನ ನೋಡ್ತಾನೆ ಇರಿ.